ಎಲ್ಲರಿಗೂ ನಮಸ್ಕಾರಗಳು. 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಎಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಿ ಪ್ರೌಢಶಾಲೆ ಆಡಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ದಿನಾಂಕ 18/7/2026ರಂದು ಯಶಸ್ವಿಯಾಗಿ ಮಕ್ಕಳ ಶಾಲಾ ಸಂಸತ್ ಚುನಾವಣೆ ಕಾರ್ಯಗಳು ಚೆನ್ನಾಗಿ ನಡೆದಿದ್ದು, ಅದರಲ್ಲಿ ಆಯ್ಕೆಯಾದ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ಕೊಡಲಾಯಿತು ಮತ್ತು ಚುನಾವಣಾಧಿಕಾರಿಯಾಗಿ ಮುಖ್ಯ ಗುರುಗಳು ಮತ್ತು ನೋಡಲ್ ಅಧಿಕಾರಿಯಾಗಿ ಶ್ರೀಮತಿ ಚಂದ್ರಕಲಾ ಎಂ. ಪಾಟೀಲ್ ಅವರು ಮತ್ತು ಎಲ್ಲ ಶಿಕ್ಷಕ ಬಳಗದವರು, ಮುದ್ದು ಮಕ್ಕಳು ಮತ್ತು ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ ಪ್ರಯುಕ್ತ ಈ ಕೆಲಸ ಯಶಸ್ವಿಯಾಯಿತು. ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ದರು. ಈ ವರ್ಷದ ಯಶಸ್ವಿ ಶಾಲಾ ಸಂಸತ್ ಚುನಾವಣೆ ನಡೆಯಿತು ಅಂತ ಹೇಳಲು ತುಂಬ ಸಂತೋಷವಾಗುತ್ತದೆ. ಧನ್ಯವಾದಗಳು. ಈ ಎಲ್ಲ ಮಾಹಿತಿಯು ತಮ್ಮೆಲ್ಲರ ಗಮನಕ್ಕೆ ನೋಡಿ. ತಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಗೆದ್ದಂಥ ವಿದ್ಯಾರ್ಥಿಗಳು, ಅವರಿಗೆ ಕೊಟ್ಟಂಥ ಸ್ಥಾನಗಳು, ಅವರ ಹೆಸರನ್ನು ಹೇಳ್ತೀನಿ. ಜ್ಯೋತಿ ಶಾಮಪ್ಪ ಪ್ರಧಾನಮಂತ್ರಿ 10ನೇ ತರಗತಿ, ಪ್ರಕಾಶ್ ಸತ್ಯನಾರಾಯಣ ಮುಖ್ಯಮಂತ್ರಿ 10ನೇ ತರಗತಿ, ವೈಷ್ಣವಿ ಮೋನಪ್ಪ ಶಿಕ್ಷಣ ಮಂತ್ರಿ 10ನೇ ತರಗತಿ, ಮಾಶಮ್ಮ ಶಾಮಪ್ಪ ಗ್ರಂಥಾಲಯ ಮಂತ್ರಿ 9ನೇ ತರಗತಿ, ಚಂದ್ರಶೇಖರ್ ಅರ್ಜುನಪ್ಪ ಕ್ರೀಡಾ ಮಂತ್ರಿ 10ನೇ ತರಗತಿ, ಯಲ್ಲಮ್ಮ ಚಂದಪ್ಪ ಆರೋಗ್ಯ ಮಂತ್ರಿ 10ನೇ ತರಗತಿ, ಸೋನಿ ಲಕ್ಷ್ಮಪ್ಪ ಮಹಿಳಾ ಮಕ್ಕಳ ಖಾತೆ 8ನೇ ತರಗತಿ, ಶಿವಲೀಲಾ ರಮೇಶ್ ಆಹಾರ ಮಂತ್ರಿ 10ನೇ ತರಗತಿ, ಭಾಗ್ಯಜ್ಯೋತಿ ವಿಶ್ವನಾಥ್ ಸ್ವಚ್ಛತಾ ಮಂತ್ರಿ 9ನೇ ತರಗತಿ, ಈಶ್ವರ್ ರಾಮರಾವ್ ತೋಟಗಾರಿಕೆ 10ನೇ ತರಗತಿ, ಶ್ರೀಶಾಂತ್ ಬುಗ್ಗಪ್ಪ ಪ್ರವಾಸ ಮಂತ್ರಿ 10ನೇ ತರಗತಿ, ಭಾಗ್ಯಶ್ರೀ ಲಕ್ಷ್ಮಣ್ ರೆಡ್ಡಿ ಸಾಂಸ್ಕೃತಿಕ ಮಂತ್ರಿ 9ನೇ ತರಗತಿ, ಮನೋಜ್ ಅಶೋಕ್ ಹಣಕಾಸು ಮಂತ್ರಿ 10ನೇ ತರಗತಿ. ಇವರೆಲ್ಲರೂ ತಾವು ಕೈ ಮುಂದೆ ಮಾಡಿ ಒಂದು ಪ್ರಮಾಣ ವಚನ ನಾವು ವಹಿಸಿರುವ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ